ಮೋದಿ ಅವರ ಇಲ್ಲಿ ಪ್ರೀತಮ್ ಗೌಡರು ನಿಮ್ಮ ಹಿಂದೆ ಇದ್ರು, ಅವರು ಏನಾದ್ರು ಈಗ ಪ್ರೀತಮ್ ಅಣ್ಣ ಅವರು ನನ್ನ ರಾಜಕೀಯದ ಗುರುಗಳು. ಬಟ್ ಅವರು ಈ ವಿಚಾರದಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಈ ಬಗ್ಗೆ ಏನೂ ಅವ್ರು ಮಾತಾಡಿಲ್ಲ. ನಾವು ನಮ್ಮ ಕಾರ್ಯಕರ್ತರ ಸೂಚನೆ ಮೇರೆಗೆ ಎಲ್ಲೆಲ್ಲರೂ ತಯಾರಿ ಮಾಡ್ಕೊಂಡಿರೋಣ, ನಾವು ಪ್ರಿಪೇರ್ ಆಗಿರೋಣ, ಮೋದಿ ಅವರಿಗೆ ಓಟ್ ಕೇಳೋಣ, ಹೆಂಗಾಗುತ್ತೆ ಪಾರ್ಟಿಯಿಂದ ಏನು ಸೂಚನೆ ಬರುತ್ತೆ ಅದಕ್ಕೆ ನಾವು ತಯಾರಿ ಆಗೋಣ ಅಂತ ಒಂದು ಸೂಚನೆ ಮೇರೆಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಏನಾದರೂ ಇದೆಯಾ ಸರ್? ವಿಶ್ವಾಸ ಇದೆ, ಕೊಡ್ಬೋದು. ಯಾಕಂದ್ರೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸುಮಾರು ಕಡೆ ಸಾಮಾನ್ಯ ಕಾರ್ಯಕರ್ತರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಹಂಗಾಗಿ ನನಗೂ ಕೊಡ್ಬೋದು ಅಂತ ಒಂದು ವಿಶ್ವಾಸ ಇದೆ. ಈಗ ನೀವೊಬ್ರು ಆಸ್ಪಿರೆಂಟ್ ಇದ್ದೀರಿ, ಈಗ ಇಲ್ಲಿ JDS ನಾವೇ ಅಭ್ಯರ್ಥಿ ಅಂತ ಓಡಾಡ್ತಿದ್ರೆ ಮೈತ್ರಿ ಆಗಿದೆ, ಅವ್ರೇನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿದಾರಾ? ಈಗ ನೋಡಿ, ಅವರು NDA ಇಂದ ಅನೌನ್ಸ್ ಆಗಿಲ್ಲ, ಅವ್ರು ಮಾಡ್ತಿದ್ದಾರೆ, ನಾವು ಅದೇ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ, ಅವ್ರಿಗೆ ಸೂಚನೆ ಕೊಟ್ಟರೆ ನಾವು ಅವ್ರ ಪರವಾಗಿ ಮಾಡ್ತೀವಿ, ನಮ್ಮ ಪರವಾಗಿ ಕೊಟ್ಟರೆ ಅವ್ರು ನಮ್ಮ ಪರವಾಗಿ ಮಾಡ್ತಾರೆ. ಅವ್ರು ಆಸ್ ಎ ಕ್ಯಾಂಡಿಡೇಟ್ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದಾರಾ? ಇನ್ನೂ ಮಾಡಿಲ್ಲ. ನಿಮ್ಮ ಪಾರ್ಟಿನೂ ನಿಮ್ಗೇನು ಹೇಳಿಲ್ಲ ಅವ್ರ ಅಭ್ಯರ್ಥಿ ಆಗ್ತಾರೆ ಅಥವಾ? ಇನ್ನು ಫೈನಲ್ ಆಗಿ ಏನು ಬಂದಿಲ್ಲ, ಅಫಿಷಿಯಲ್ ಆಗಿ ನಮಗೇನು ಬಂದಿಲ್ಲ.